ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ಮಾತೃಕಾ ಸಂಧಿಯ ನಾವು ಪಾರಾಯಣವನ್ನು ಮತ್ತು ಪದಚ್ಛೇದವನ್ನು ನೋಡಿದ್ದೀವಿ. ಈಗ ನಾವು ಮೊದಲು ಇವತ್ತು ಇಂಟ್ರೊಡಕ್ಷನ್ ಹೇಳ್ತೇನೆ. ಅಂದರೆ ಈ ಸಂಧಿಯಲ್ಲಿ ವಿಷಯ ಏನಿದೆ, ಈಗ ಕೆಲವರಿಗೆ ಪ್ರತಿಯೊಂದು ನುಡಿಯಲ್ಲಿ ಅರ್ಥ ಏನು ಅಂತ ಬೇಕಾಗಿದೆ, ಆ ಪ್ರಕಾರನೇ ಹೇಳ್ಕೊಂಡು ಹೊಂಟಿದ್ದೀನಿ. ಕೆಲವರಿಗೆ ಎಲ್ಲ ನುಡಿ ವಿಸ್ತಾರವಾಗಿ ಬೇಕಾಗಿಲ್ಲ. ಸುಮ್ಮನೆ ಈ ಸಂಧಿಯಲ್ಲಿ ಏನು ವಿಷಯ ಇದೆ ಇಷ್ಟೇ ಮಾತ್ರ ಕೆಲವರಿಗೆ ಬೇಕಾಗಿದೆ. ಅದಕ್ಕೆ ನಾನು ಆ ಪ್ರಕಾರ ಇವತ್ತು ಇಂಟ್ರೊಡಕ್ಷನ್ ಅಂತ ಅಂದ್ಬಿಟ್ಟು ಹಾಕಿಬಿಟ್ಟು ಅದರಲ್ಲಿ ಈ ಸಂಧಿಯಲ್ಲಿ ವಿಷಯ ಏನು ಇದೆ ಇಷ್ಟೇ ಹೇಳ್ತೀನಿ. ಆಮೇಲೆ ತಿರ್ಗಾ ನುಡಿ ಪ್ರಕಾರ ಯಾವುದೂ ವಿಷಯ ಬಿಡಲಾರ್ದೇ ಸಂಕ್ಷಿಪ್ತವಾಗಲಿ ಖರೆ ಅದರಲ್ಲಿ ಏನು ವಿಷಯ ಇದೆ ಅನ್ನೋದನ್ನು ಹೇಳ್ಕೊಂಡು ಹೋಗ್ತೀನಿ. ಇವತ್ತು ಬರೀ ಇಂಟ್ರೊಡಕ್ಷನ್ ನೋಡೋಣ. ಅಂದರೆ ಈ ಸಂಧಿಯಲ್ಲಿ ವಿಷಯ ಏನು ಇದೆ ಇಷ್ಟೇ ಮಾತ್ರ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನಾವು ಅಜಾದಿ ರೂಪಗಳದ ಚಿಂತನೆಯನ್ನು ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ಅದನ್ನೆಲ್ಲ ನೀವು ಬರ್ಕೊಂಡಿರ್ತೀರಿ, ಅಧ್ಯಯನ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಅಧ್ಯಯನ ಮಾಡಲೇಬೇಕು. ಮಾಡದೇ ಇದ್ದವರೇ ಮಾಡಿರಿ. ಬಹಳ ಇಂಪಾರ್ಟೆಂಟ್. ಅದನ್ನು ಅಜಾದಿ ರೂಪಗಳನ್ನು ದಿನನಿತ್ಯ ಚಿಂತನೆ ಮಾಡಬೇಕು. ಅದರ ವಿಷಯ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಭಗವದ್ ರೂಪ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಹಾಗೂ ನಮ್ಮ ದೇಹದಲ್ಲಿ ನಾಡಿಗಳು, ನಾಡಿ 72,000 ನಾಡ ಅಂತ ಹೇಳ್ಕೊಂಬಂದ್ವಿ. ಇದನ್ನು ಹೇಗೆ ವಿಭಾಗ ಆಗ್ತದೆ, ಅದೇ ಮಧ್ಯದಲ್ಲಿ ಈ ಸುಷುಮ್ನ ನಾಡಿ ಅಥವಾ ಬ್ರಹ್ಮನಾಡಿ ಅಂತ ಹೇಳ್ತಾರೆ. ಅದು ತುಂಡಿಯಿಂದ ಸ್ಟಾರ್ಟ್ ಆಗಿ, ತುಂಡಿ ಅಂತಂದರೆ ನಮ್ಮದು ವೃಷಣಾಸನ, ಅದು ಕೂಡ್ತೀವಲ್ಲ ಅಲ್ಲಿಂದ ಮತ್ತು ನಾಭಿ ಮಧ್ಯದಲ್ಲಿ ಒಂದು ಗಂಟು ಇರ್ತದೆ, ಅದು ತುಂಡಿ ಗಂಟು ಅಂತ ಹೇಳ್ತೀವಿ, ತುಂಡಿ ಭಾಗ ಅಂತ ಹೇಳ್ತೀವಿ. ಅಲ್ಲಿಂದ ಒಂದು ನಾಡಿ ಬರ್ತದೆ, ಸ್ಟ್ರೇಟಾಗಿ ಹೋಗ್ತದೆ, ಎಲ್ಲೂ ಆ ಕಡೆ ಡೊಂಕ ಸೊಂಕ ಆಗಲಾರ್ದೇ ನಮ್ಮ ಈ ಬ್ರಹ್ಮರಂಧ್ರ ಒಳಗೇನೂ ಬರ್ತದೆ ಸ್ಟ್ರೇಟಾಗಿ. ಅಲ್ಲಿ ಮೇಲೆ ಕೆಳಗಡೆನೇ ಈ ತುಂಡಿ ಭಾಗದಲ್ಲೇ ಇವು 4 ನಾಡಿಗಳನ್ನು ಹೀಗೆ ಟಿಸಲ್ ಹೊಡೆದಿರ್ತವೆ 4 ದಿಕ್ಕಿಗೆ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಗೆ. ನಾವು ದಿಕ್ಕು ಹೇಗೆ ನೋಡಬೇಕು ಅಂತಂದರೆ, ನಮ್ಮ ಮುಂದಿನ ಭಾಗ ಪೂರ್ವ ಅಂತ ಹೇಳ್ತೀವಿ, ಹಿಂದಿನ ಭಾಗ ಪಶ್ಚಿಮ, ಅದರಂತೆ ಉತ್ತರ ದಕ್ಷಿಣ ಮಾಡ್ಕೋಬೇಕು. ಸೊ ಹಾಗೆ ಹಂಗೆ ಅದು ಟಿಸಲ್ ಹೊಡಿತದೆ. ಹಾಗೆ ಒಂದೊಂದು ಸ್ಥಾನದಲ್ಲಿ ಈ ಕಮಲದ ಚಿಂತನೆ, ಆಮೇಲೆ ಮಂಡಲದ ಚಿಂತನೆ, ಎಷ್ಟು ಕೋಣದ ಮಂಡಲ ಇದೆ, ಅಲ್ಲಿ ಯಾವ ಸ್ಥಾನ ಇದೆ ಅನ್ನೋದನ್ನು ವಿಸ್ತಾರವಾಗಿ ಇಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಸ್ಥಾನದಲ್ಲಿ ಎಷ್ಟು ದಳದ ಕಮಲ, ಅಲ್ಲೇನು ಕಾರ್ಯ, ಎಷ್ಟು ಕೋಣದ ಮಂಡಲ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದು ಅಷ್ಟು ಹೇಳಿಬಿಟ್ಟು ಆಮೇಲೆ ಎಲ್ಲ ಇಂದ್ರಿಯಗಳಲ್ಲಿ ಸ್ಥಾನದಲ್ಲಿ ಯಾವ್ಯಾವ ಭಗವದ್ ರೂಪ ಇದೆ ಅಂತ ವಿಶೇಷವಾಗಿ ಇಲ್ಲಿ ಕಣ್ಣಿನ ಬಗ್ಗೆ ಎರಡು ಒಂದು ನುಡಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕಣ್ಣಿನ ಅನೇಕ ಭಾಗಗಳಿರುತ್ತದೆ, ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಭಗವದ್ ರೂಪ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಕಿವಿಯಲ್ಲಿ, ಇಂದ್ರಿಯಗಳಲ್ಲಿ ಎಲ್ಲ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಭಗವದ್ ರೂಪ ಇದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಚಿತ್ತ ಮನಸ್ಸಿನ ಇದು ಭೇದಗಳಿದೆ, ಅದಕ್ಕೆ ಅಲ್ಲಿ ಕೂಡ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದೇ ದೇವತೆಗಳು, ಕೆಲವೊಂದು ಕಡೆ ದೇವತೆಗಳ ಹೆಸರು ಕೊಟ್ಟಿದ್ದಾರೆ, ಕೆಲವು ಕಡೆ ಕೊಟ್ಟಿಲ್ಲ. ಅದು ದೇವತೆಗಳ ಅಂತರ್ಯಾಮಿ ಆದಂಥ ಭಗವದ್ ರೂಪನು ಯಾವ್ದ್ಯಾವ್ದು ಬರ್ತದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಅದು ರೋಮದಲ್ಲಿ ಯಾವುದು, ಆಮೇಲೆ ಶಿರಸ್ಸಿನಲ್ಲಿ ಯಾವುದು, ಹೀಗೆ ಬೇರೆ ಬೇರೆ ಸ್ಥಾನದಲ್ಲಿ ನಮ್ಮ ಪಿಂಡಾಂಡದಲ್ಲಿ ಭಗವಂತನ ರೂಪ ಯಾವ್ದ್ಯಾವ್ದು ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಾಡಿ ಒಳಗಡೆ ನಮ್ಮ ದೇಹದಲ್ಲಿ ನಾಡಿಗಳನ್ನು ಹೇಳ್ತೀವಲ್ಲ, ಸೊ ಆ ನಾಡಿ ಒಳಗಡೆ ನದಿಯ ಸನ್ನಿಧಾನ, ಅದಕ್ಕೆ ನಾವು ಬೆಳಗ್ಗೆ ಧ್ಯಾನ ಸ್ನಾನ ಅಂತ ಮಾಡ್ತೀವಲ್ಲ, ಈ ನಾಡಿ ಇಲ್ಲಿ ಟಿಸಲ್ ಹೊಡಿತದೆ, ಇಲ್ಲಿ ಕೆಳಗಡೆ ಟಿಸಲ್ ಹೊಡಿರುತ್ತೆ. ಆ ನಾಡಿ ಒಳಗಡೆ ಎಲ್ಲ ನದಿಯ ಸನ್ನಿಧಾನ ಇದೆ. ಆ ನದಿಯಿಂದ ನೀರಿಂದ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ಅಭಿಷೇಕ, ನಮ್ಮ ಎಲ್ಲ ನಾಡಿಲಿದ್ದಂಥ ಭಗವತ್ ರೂಪಕ್ಕೆ ಅಭಿಷೇಕ ಅಂತ ಈ ರೀತಿಯಾಗಿ ನಾವು ಚಿಂತನೆ ಮಾಡಿ ಅಲ್ಲಿ ಅವನಿಗೆ ಪೂಜೆ ಮಾಡಿದರೆ ಇದು ಧ್ಯಾನ ಸ್ನಾನ ಅಂತ ಹೇಳ್ತಾರೆ. ಅವಾಗ ನಾವು ಬೆಳಗ್ಗೆ ಪಾರಾಯಣ ಮಾಡೋಕ್ಕೆ ಒಂದು ಅರ್ಹತೆ ಬರ್ತದೆ ಅಂತ ತುಳಸಿ ನಮಸ್ಕಾರ ಮಾಡಿ ತುಳಸಿ ದೀಪ ಹಚ್ಚಿಬಿಟ್ಟು ಈ ಧ್ಯಾನ ಸ್ನಾನ ಮಾಡಿ ಆಮೇಲೆ ನಾವು ಈ ಪಾರಾಯಣವನ್ನು ಹರಿಕಥಾಂಸಾರ ಪಾರಾಯಣ ಮಾಡೋಕ್ಕೆ ನಮಗೆ ಅಧಿಕಾರ ಬರ್ತದೆ. ಅದಕ್ಕೆ
ಅದಕ್ಕೆ ಇಲ್ಲಿ ನಾಡಿ ಒಳಗಡೆನೆ ಯಾವ್ಯಾವ ಭಗವತ್ ರೂಪ ಇದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸಂಖ್ಯೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಋತು ಮಾಸಿಕ ಕಾಲ ನಿಯಾಮಕ ಇದೆಲ್ಲ ಪಿಂಡಾಂಡ ಒಳಗಡೆ ಭಗವಂತ ರೂಪಗಳು ಹೇಳಿದರು. ಆಮೇಲೆ ಈಗ ಕಾಲ ನಿಯಾಮಕ ಭಗವಂತ ರೂಪ, ಋತು ಮಾಸ ಪಕ್ಷ ಇದರಲ್ಲೂ ಕೂಡ ಭಗವತ್ ರೂಪ ಇರೋದು ಯಾವ್ದ್ಯಾವುದು ಅಂತ ಹೇಳಿದೆ. ಅಂದರೆ ಇಲ್ಲಿ ಕಾಲದ ಗಣನೆ ಕೊಟ್ಟ ಹೇಳಿದ್ದಾರೆ. ದಿವಸ ಯಾಮ ಮುಹೂರ್ತ ಘಟಿಕ ಇದರೊಳ ಕಡೆ ಯಾವ್ಯಾವ ಭಗವದ್ ರೂಪ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆಮೇಲೆ ಲಕ್ಷ್ಮೀ ದೇವಿಯಿಂದ ಅವಳದು ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಅದನ್ನು ಹೊಡ್ತಾ ಇದ್ದಾರೆ. ಆಶ್ಚರ್ಯ ಪಡೆಯುವಂಥದ್ದು ಅಂದರೆ ತನಗೆ ಭಗವಂತ ಪತ್ನಿಯ ಸ್ವೀಕಾರ ಮಾಡಿದ್ದಾನೆ ಅದಕ್ಕೆ ಅವಳು ಬಹಳ ಸಂತೋಷಪಟ್ಟಿದ್ದಾಳೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಇದು ಕ್ಷೀರದಧಿ ನವನೀದು ಅಂದರೆ ಇದು ಹಾಲು ಮೊಸರುದಲ್ಲಿ ಅಲ್ಲಿ ಕೂಡ ಭಗವತ್ ರೂಪ ಯಾವ್ದು ಇದೆ ಅನ್ನೋದಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದು ಚತುರ, ಆಮೇಲೆ ಎಲ್ಲ ದೇವತೆಗಳಂತಾರೆ ಮೇಯಾದಂಥ ಭಗವತ್ ರೂಪ ಯಾವುದಿದೆ. ಆಮೇಲೆ ನಾವು ಭಗವಂತನದು ರೂಪ ಚಿಂತನೆ ಮಾಡ್ತೀವಲ್ಲ, ಶಂಖ ಚಕ್ರ ಗದಾ ಪದ್ಮ, ಈ ನಾರಾಯಣ ರೂಪಿ ಪರಮಾತ್ಮ ನಾರಾಯಣ ಮುದ್ರೆಯನ್ನು ಹಚ್ಕೋತೀವಿ. ಅದರಲ್ಲಿ ಭಗವತ್ ರೂಪ ಯಾವುದಾವುದು ಸಾಮವೇದದ ಸಾಮಗಾನದ ರೂಪಗಳನ್ನು ಯಾವುದ್ಯಾವುದು ಹೊತ್ತು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮದು ದೇಹನೇ ಒಂದು ರಥ ಅಂತ ಅಂದ್ಬಿಟ್ಟು ಅಲ್ಲಿ ಹೇಗೆ ನಾವು ಚಿಂತನೆ ಮಾಡಬೇಕು ಅನ್ನೋದನ್ನೆಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಭಗವಂತನೇ ಈ ರೀತಿಯಾದಂಥದ್ದು ಅಪಾರ ಮಹಿಮೆ ಇದ್ದಂಥ ಭಗವಂತನ ರೂಪ, ಅದನ್ನು ದಿನನಿತ್ಯ ಹೇಗೆ ಚಿಂತನೆ ಮಾಡಬೇಕು ಸ್ಮರಣೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಮಗೆ ಈ ಧನ ಮನ ಇಂದ್ರಿಯಗಳಲ್ಲಿ ಕೂಡ ಸಂಕ್ಷಿಪ್ತವಾಗಿ ಕೊನೆಗೆ 2 ನುಡಿಯಲ್ಲಿ ಎಲ್ಲೆಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ ಅಲ್ಲೆಲ್ಲಿ ಭಗವಂತ ರೂಪ ಯಾವುದೋ ಅದರ ಚಿಂತನೆ ಮಾಡಬೇಕು ಅಂತ ಹೇಳಿದರೆ, ನಿತ್ಯದಲ್ಲಿ ಸಂತೃಪ್ತಿಗೊಳಿಸುತ್ತಾ ಉತ್ತಮ ಅಧಮ ಮಧ್ಯಮರ ಕೃತ್ಯನ ಉನ್ಮತ್ತನಾಗದೆ ಭೃತ್ಯ ನಾನೆಂದು ಹೋಗ್ತಾರೆ. ಅದೇ ನಿತ್ಯದಲ್ಲಿ ನಾವು ಯಾರಿಗೂ ದೊಡ್ಡವರು ಅಂದರೆ ದೊಡ್ಡವರು ಅನ್ನಲೇಬೇಕು, ಅವರು ಯೋಗ್ಯತಾನುಸಾರ ಮಾಡಬೇಕು. ನಾನು ಮಾತ್ರ ಉತ್ತಮ ತಿಳ್ಕೊಬಾರ್ದು. ಆಮೇಲೆ ಅಲ್ಲಿ ಎಲ್ಲ ಭಗವದ್ ಭಕ್ತರು ಅವರು ಉತ್ತಮ ಇರಲಿ ಮಧ್ಯಮ ಇರಲಿ ಅಂಥವ್ರಿಗೆ ನಾವು ಕೃತಕೃತ್ಯನಾಗಿರಬೇಕು. ಅಂದರೆ ಅವರಿಂದ ನಮಗೆ ಏನಾರು ಒಂದು ಭಗವದ್ ಭಕ್ತರು ತರೋದು ಒಂದು ಭಾವನೆ ಇದ್ದರೂ ಭಗವಂತ ಮೆಚ್ತಾನೆ. ಅದಕ್ಕೆ ಅವನಿಗೆ ಅವರು ಭಕ್ತರ ಭಕ್ತ ಆಗಬೇಕು ಅಂತ ದಾಸರು ಹೇಳ್ತಾರಲ್ಲ. ನಾವು ಅವ್ರ ಮನೆ ಬಾಗಿಲನ್ನ ಕೊನ್ನೆ ಮಾಡುವಂಥದ್ದು, ಅವ್ರ ಮನೆಯಲ್ಲಿ ಕಟ್ಲಿಸ್ತದ ನಾಯಿ ಆದರೂ ಆಗಲಿ ಹುಟ್ಟಿಸ್ ನಮಗೆ ಅಂತ ಹೇಳ್ಕೊಂಡು. ಯಾಕೆ ಅಂತಂದರೆ ಅವರು ಭಗವದ್ ಭಕ್ತರು, ಅವರು ನೈವೇದ್ಯ ಮಾಡಿದಂಥ ಉಳಿದಂಥದ್ದು ಅನ್ನವನ್ನು ನಾಯಿಗೆ ಹಾಕ್ತಾರೆ. ಅದು ಭಗವದ್ ಭಕ್ತರು ನೈವೇದ್ಯ ಮಾಡಿದಂಥದ್ದು ಅವರು ಉಪಾಸನೆ ಮಾಡಿದಂಥದ್ದು ಅನ್ನು ಅಷ್ಟು ಶುದ್ಧವಾಗಿರ್ತದೆ, ನಮ್ಮ ಜನ್ಮ ಉದ್ಧಾರ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಈ ರೀತಿಯಾಗಿ ಭಗವಂತಂದು ಎಲ್ಲ ಕಡೆಯೂ ಚಿಂತನೆ ಮಾಡಬೇಕು. ಸರ್ವವ್ಯಾಪ್ತನಾದ ಅದು ವಿಸ್ತಾರವಾಗಿ ಎಲ್ಲೆಲ್ಲಿ ಯಾವ ರೂಪ ಹಚ್ಚಿಕೊಂಡು. ಸೊ ಇದೆಲ್ಲ ರೂಪವನ್ನು ನಾವು ಚಿಂತನೆ ಮಾಡುವುದು ಅಥವಾ ಜ್ಞಾಪಕ ಇಟ್ಬೋದು ಬಹಳ ಕಷ್ಟ ಆಗ್ತದೆ. ಆದರೂ ಈ ಸಂಧಿಯಲ್ಲಿ ಏನು ವಿಷಯ ಬರ್ತಾ ಇದೆ ಇದು ಇಷ್ಟು ಮಾತ್ರ ಅತಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ನಾನು. ಇದಕ್ಕೆ ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ. ಇಲ್ಲೇ ಮುಖ್ಯವಾಗಿ ನಾವು ಚಿಂತನೆ ಮಾಡೋದಂತಂದರೆ ಇದು ಕಮಲಗಳು, ಆಮೇಲೆ ಈ ಚಕ್ರಗಳು. ಆ ಕಮಲಗಳು ಚಕ್ರಗಳು ಅದೊಂದು ಸಪ್ರೇಟ್ ನಾನು ಒಂದು ವಿಡಿಯೋ ಮಾಡಿಬಿಡ್ತೀನಿ. ಅಂದರೆ ಅದರಲ್ಲಿ ಯಾವ್ಯಾವ ಯಾಕಂದರೆ ಇಲ್ಲಿ ನುಡಿ ಹೇಳುವಾಗ ಅಷ್ಟು ವಿಸ್ತಾರವಾಗಿ ಬಂದಿಲ್ಲ. ಆದರೆ ನಾವು ಎಲ್ಲ ಚಕ್ರಗಳೊಳಗೂ ಚಿಂತನೆ ಮಾಡಬೇಕು. ಇಲ್ಲಿ ನುಡಿಯೊಳಗೆ ಬಂದಾಗ ಸಂಕ್ಷಿಪ್ತ ಆದಷ್ಟು ಹೇಳಿರ್ತೀನಿ. ಆದರೂ ಎಲ್ಲ ಚಕ್ರಗಳದ್ದು ಮತ್ತು ಎಲ್ಲ ಕಮಲಗಳದ್ದು ಚಿಂತನೆ ಅದು ಒಂದು ವಿಡಿಯೋ ಸಪ್ರೇಟ್ ಮಾಡ್ತೀನಿ. ಅದನ್ನು ನಾವು ದಿನನಿತ್ಯ ಚಿಂತನೆ ಮಾಡಬೇಕು. ಇವಾಗ ನಿಮ್ಗೆ ಅನಿಸುತ್ತೆ ಇದು ಎಲ್ಲರೂ ದಿನನಿತ್ಯ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಎಷ್ಟೊಂದು ಮೇಲೆ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ಒಂದು ಟೈಮ್ ಹಾಕ್ಕೊಡು. ಸೋಮವಾರ ಇದು ಮಂಗಳವಾರ ಇದು ಹಿಂಗೆ ಅಂತ, ಅಥವಾ ಬೆಳಗ್ಗೆ ಯಾವುದು ಮಧ್ಯಾಹ್ನ ಸಾಯಂಕಾಲ ಯಾವುದು, ಅಥವಾ ಕೊಳಗೆ ಸಂಕ್ಷಿಪ್ತ ಒಂದು ಸರ್ತಿ ನೀವು ಸರಿಯಾಗಿ ಬೈಪಾಠ ಮಾಡಿದ್ರೆ ಅದು ಸರ ಹೋಗ್ತದೆ. ಅದಕ್ಕೆ ಟೈಮ್ ಜಾಸ್ತಿ ತೊಗೊಳೋದಿಲ್ಲ. ಅದು ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಅದು ವಿಷಯವನ್ನು ಸರಿಯಾಗಿ ತಲೆಗೆ ತಿಳ್ಕೊಂಡ್ಬಿಟ್ರೆ ಅದು ಅವಶ್ಯವಾಗಿ ಇದು ಬರ್ತದೆ. ಇಷ್ಟು ಮಾತ್ರ ಪ್ರಯತ್ನ ಮಾಡಬೇಕು ಇದನ್ನು. ಇದು ಅತಿ ಸಂಕ್ಷಿಪ್ತವಾಗಿ. ಆಮೇಲೆ ಇದಕ್ಕೆ ಎಲ್ಲ ಸಂಧಿಗೆ ಒಂದು ಏನು ಅದು ಫಲವನ್ನು ಹೇಳಿದ್ದಾರೆ. ನಾನು ಇಷ್ಟು ದಿವಸ ಇದು 7 ಸಂಧಿ ಆದರೂ ಕೂಡ ನಾನು ಹೇಳೋಕ್ಕೆ ಮರ್ತಿದ್ದೀನಿ. ಇದು ಮಾತೃಕಾ ಸಂಧಿದು ಒಂದು ಪಾರಾಯಣ ಸತತ ಮಾಡಿದರೆ ನಮಗೆ ಜಪದ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಜಪದ ಸಿದ್ಧಿ ಅದಕ್ಕೆ ಮಾತೃಕಾ ಸಂಧಿದು ಜಪ ಸಿದ್ಧಿ ಆಗ್ತದೆ. ಮತ್ತು ಹಾಗೂ ಬೇರೆ ಬೇರೆ ಅವಯವಗಳಲ್ಲಿ ಯಾವ್ಯಾವ ಭಗವದ್ ರೂಪ ಅಂತ ಹೇಳಿದಾರಲ್ಲ. ಸೊ ನಮಗೆ ಯಾವ್ಯಾವ ಅವಯವದ ನಮಗೆ ತೊಂದರೆ ಇರ್ತದೋ
ಆ ಅವಯವದಲ್ಲಿ ಆ ಭಗವತ್ ರೂಪದ ಚಿಂತನೆ ಮಾಡಿ ಮುಟ್ಕೊಂಡು ಚಿಂತನೆ ಮಾಡ್ತಾ ಹೋದರೆ ಆ ಅವಯವ ಸ್ವಲ್ಪ ಸರಿ ಆಗ್ತದೆ ಅಂತ ಅನುಭವಕ್ಕೆ ಬಂದಂತಹ ವಿಷಯ. ಆ ರೀತಿಯಾಗೂ ಕೂಡ ಮಾಡ್ಬೋದು. ಸೊ ಇದು ಈ ಸಂಧಿಯಲ್ಲಿ ವಿಷಯ ಏನಿದೆ ಅಂತ ಇಷ್ಟೇ ಹೇಳಿದ್ದೀನಿ ನಾನು, ಅದನ್ನು ವಿಸ್ತಾರವಾಗಿ ಹೇಳಿಲ್ಲ. ಇನ್ನು ಸಂಧಿಯ ಸಾರ ಹೇಳುವಾಗ ಎಲ್ಲ ವಿಷಯವನ್ನು ನಾವು ಉದಾಹರಣೆ ಕೊಟ್ಟು ಎಕ್ಸ್ಪ್ಲನೇಷನ್ ಅಷ್ಟು ಭಾಳ ಮಾಡೋದಿಲ್ಲ. ಆದರೆ ಇಲ್ಲಿ ವಿಷಯ ಏನಿದೆ, ವಿಷಯ ಮಾತ್ರ ನಾನು ಯಾವುದೂ ಬಿಟ್ಟಿಲ್ಲ, ವಿಷಯ ಮಾತ್ರ ಹೇಳ್ಕೊಂಡು ಇವಾಗ ಬರೀ ಇಂಟ್ರೊಡಕ್ಷನ್ ಇದ್ದದಕ್ಕೆ ಅಲ್ಲಿ ಹೇಳಿಲ್ಲ ನಾನು. ಅದು ಯಾವಾಗ ನುಡಿ ನಾನು ಹೇಳ್ಕೊಂಡು ಹೊರಟಿದ್ದೀನೋ, ಸಂಧಿಯ ಸಾರಿ ಹೇಳ್ಕೊಂಡು ಹೊರಟಿದ್ದೀನೋ, ಅದರಲ್ಲಿ ಭಾಳ ವಿಸ್ತಾರ ಹೇಳದೇ ಇದ್ದರೂ ಕೂಡ ಸಂಕ್ಷಿಪ್ತವಾಗಿ ಎಲ್ಲ ವಿಷಯನ ಟಚ್ ಮಾಡಿದ್ದೀನಿ. ಅದನ್ನು ಸರಿಯಾಗಿ ಎಲ್ಲರೂ ಅಧ್ಯಯನ ಮಾಡೋಣ. ಗುರುಗಳ ವಿಶೇಷವಾದಂಥದ್ದು ಅನುಗ್ರಹ ಆಗಲಿ ಅಂತ ಗುರುಗಳ ಕಡೆ ನಾವು ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾತ ಶ್ರೀ ಕೃಷ್ಣಾರ್ಪಣ.